ರಾಘವೇಂದ್ರ ರಾಯರು. ಆಯ್ತು ನನಗೆ ಇಲ್ಲಿ ಶ್ರೀಕಾಂತ ಶ್ರಾವಣಿ ಇಬ್ರು ಕಾಣಿಸ್ತಾ ಇಲ್ವಲ್ಲ? ಇಡೀ ಊರಿಗೆ ಆಮಂತ್ರಣ ತಲುಪಿದೆ, ಅವ್ರ ಕೋಣೆವರೆಗೂ ಈ ಸುದ್ದಿ ತಲುಪಿಲ್ವೇನೋ? ಇಬ್ಬರಿಗೂ ಗೊತ್ತಿದೆ. ಮತ್ಯಾಕೆ ಬರ್ಲಿಲ್ಲ? ಅವ್ರು ಹೀಗೆ ಮಾಡ್ತಾ ಇದ್ರೆ ಊರಿನ ಜನ ಎಲ್ಲ ನನಗೊಬ್ಬನೇ ಮಗ ಅಂತ ತಿಳ್ಕೋತಾರೆ. ಶ್ರೀಕಾಂತ ಶ್ರಾವಣಿ ಅವರಿಬ್ರು ಇಲ್ಲಿ ಬರೋವರೆಗೂ ಈ ನಾಮಕರಣದ ಸಮಾರಂಭ ನಡೆಯೋದಿಲ್ಲ. ಬೇಗ ಹೋಗಿ ಶ್ರಾವಣಿ ಎದ್ದು ಕರ್ಕೊಂಡ್ ಬಾ. ಅವಳನ್ನೇ ಕೇಳೋಣ ಶ್ರೀಕಾಂತ ಎಲ್ಲಿದ್ದಾನೆ. ಸರಿ ಕಣ. ಇದೇನವ ಹೇಗೇನೋ ತಯಾರಿ ಆಯ್ತಿದ್ದೀರಿ? ಓ ಸಾವುಕಾರರು ಕೂಗಾಡ್ತಾವ್ರೆ ಕಣ್ರವ. ಅಯ್ಯೋ ಕೂಗಾಡ್ಲಿ ಬಿಡು, ಇದೇನ್ ಹೊಸ್ದ? ಯಾವ್ರೆ ಕತೆ ಮುಗಿದೋಯ್ತು ಆಟಯ್ಯ. ಅವ್ರೆ ಈಗಾಗಲೇ ಫಂಕ್ಷನ್ ಶುರು ಆಗ್ಬಿಟ್ಟದೆ. ನಿಮ್ಮನ್ನ ನೋಡಕ್ಕೆ ಅಂತ ಏಟೊಂದ್ ಜನ ಕಾಯ್ಕೊಂಡ್ ಕೂತವ್ರೆ. ಅದಕ್ಕೆಯ ಸಾವುಕಾರರು ನಿಮ್ಮನ್ನ ಕರ್ಕೊ ಬರ್ಬೇಕು ಅಂತ ನನ್ನ ಬೋದ್ ಕಳ್ಸವ್ರೆ. ಬಂದ್ರು ಹೋಗುವ. ನನ್ ಬರಲ್ಲ. ನನ್ನೇನಾರ ಸಾಯಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಹೆಂಗೆ? ನಿಮ್ಮನ್ನ ನಾನು ಏನಾರ ಕರ್ಕೊ ಹೋಗ್ಲಿಲ್ಲ ಅಂದ್ರೆ ಸಾವುಕಾರರು ನನ್ನ ಸಾಯಿಸ್ಬಿಡ್ತಾರ ಆಟಯ್ಯ. ಅಯ್ಯ ಇದೊಳ್ಳೆ ಕಥೆ ಆಯ್ತಲ್ಲೇ. ನಾನ್ ಬರ್ಲಿಲ್ಲ ಅಂದ್ರೆ ನೀನ್ ಯಾಕೆ ಸಾಯ್ತೀಯ? ನೋಡು, ನಿಮ್ ಚಿಕ್ಕ ಸೊಸೆ ಬರಲ್ಲ ಅಂದ್ಲು ಅಂತ ನಿಮ್ ದೊಡ್ಡ ಯಜಮಾನ್ರಿಗೆ ಹೇಳ್ಬಿಡು. ನೀಲ್ಕಂಠ, ಎಲ್ರೂ ಈ ರೀತಿ ಕಿರುಬೆರಳಲ್ಲಿ ಆಡ್ಸೋದನ್ನ ನಿಲ್ಸಯ್ಯ. ಸ್ವಲ್ಪ ಸಮಾಧಾನವಾಗಿರೋದನ್ನ ಕಲ್ತ್ಕೊ. ಶ್ರೀಕಾಂತ ಎಲ್ಲಿದ್ದಾನೆ ಅಂತ ಮೊದಲು ನನಗೆ, ಆದ್ರೆ ನೆನಪಿಟ್ಕೊಳ್ಳಿ, ಎಲ್ಲಿ ತನಕ ಶ್ರೀಕಾಂತ ಬರಲ್ವೋ ಅಲ್ಲಿವರೆಗೂ ಈ ನಾಮಕರಣ ನಡೆಯೋಲ್ಲ. ಕೂತ್ಕೊಳ್ಳಿ, ಯಾಕೆ ನಿಂತೇ ಇದ್ದೀರಾ? ಹಲೋ, ಓ MLA ಸಿದ್ದರಾಜು ಅವರು. ಹೇಳಿ ಸ್ವಾಮಿ. ಹೇಳಿ ಸ್ವಾಮಿ. ತಮಗೆ ತಲುಪಿಸುವಂತದ್ದು ಖುದ್ದಾಗಿ ನನ್ನ ಮಗನೇ ಹೋಗಿ ಅಲ್ಲಿ ತಲುಪಿಸ. ಇನ್ನು ಮುಂದೆ ಅದು ನಮಗೆ ಸಿಕ್ಕುವ ಹಾಗೆ ಮಾಡೋದು ನಮ್ಮ ಜವಾಬ್ದಾರಿ.